ಸೊ ಮಕ್ಕಳ, ನಾವು ಚೈನ್ ರೂಲ್ ಬಗ್ಗೆ ಸಾಕಷ್ಟು ಲೆಕ್ಕ ಮಾಡಿದ್ವಿ. ಬಟ್ ಅಷ್ಟು ಸಾಕು ಅಂತ ಅಂದ್ಕೋಬೇಡಿ, ಇನ್ನೂ ಅನೇಕ ಲೆಕ್ಕಗಳಿವೆ. ಅದನ್ನು ವಿದ್ಯಾಶಂಕರ್ ಎಲ್ಲ ಟೈಪ್ಸ್ ಆಫ್ ಫಂಕ್ಷನ್ಸ್ಗಳ್ನು ಡಿಫ್ರೆನ್ಷಿಯೇಷನ್ ಕಲಿತ ಮೇಲೆ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಬರ್ತಾರೆ. ಇವತ್ತು ವಿದ್ಯಾಶಂಕರ್ ಹೋಗ್ತಾ ಇರೋದು ಇಂಪ್ಲಿಸಿಟ್ ಫಂಕ್ಷನ್ ಅಂತ. ಇಂಪ್ಲಿಸಿಟ್ ಫಂಕ್ಷನ್ ಏನಾಗಂದರೆ, ಇಂಪ್ಲಿಸಿಟ್ ಫಂಕ್ಷನ್ ಅಂದರೆ ಫಂಕ್ಷನ್ಸ್ ಆಫ್ ದಿ ಫಾರಮ್ f of x comma y equal to c are called explicit ಅಂತೀವಿ. ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂತ ಕರಿತೀವಿ. ಯಾವಾಗ? ಇಫ್ x is expressed, if x is expressed as function of y or y is expressed as function of x. ಎಕ್ಸ್ಪ್ರೆಸ್ ಮಾಡಿದರೆ, ಮಾಡಲಿಲ್ಲ ಅಂದರೆ ಅದರ್ವೈಸ್ ಇಟ್ ಈಸ್ ಕಾಲ್ಡ್ ಇಂಪ್ಲಿಸಿಟ್ function. X expressed in function of y, y expressed as function of x. ಈ ಥರ ಇದ್ದರೆ, ಯಾವ್ದಾರು ಒಂದು ಮಾಡಿದರೆ ಎಕ್ಸ್ಪ್ಲಿಸಿಟ್ಟು, ಮಾಡಲಿಲ್ಲ ಅಂದರೆ ಇಂಪ್ಲಿಸಿಟ್ಟು. ಫಾರ್ ಎಕ್ಸಾಂಪಲ್ 2x² minus 7xy plus 8x² plus 8y² is equal to 32. ಈ ಥರ ಏನೋ ಇತ್ತು ಅಂತ ಇಟ್ಕೊಳ್ಳಿ. ದಿಸ್ ಈಸ್ ಎ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ವೈ. ಎಕ್ಸ್ ಆ್ಯಂಡ್ ವೈ ಫಂಕ್ಷನಲ್ಲಿದೆ. ಇದಕ್ಕೆ ನಾವು ಇಂಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಸೊ ಈಗ ಬರ್ಕೊಳ್ಳಿ, ಈಗ ಲೆಕ್ಕ ಶುರು ಮಾಡೋಣ ಇಂಪ್ಲಿಸಿಟ್ ಫಂಕ್ಷನ್ ಮೇಲೆ. ಎಸ್, ಫೈಂಡ್ dy by dx if x square plus y square is equal to a square. ನೋಡಿ, x square plus y square equal to a square. differentiate with respect to x. ಇಲ್ಲಿ dy by dx ಇದೆಯಲ್ಲ, ಅದಕ್ಕೆ with respect to x. ಇಲ್ಲಿ with respect to x ಡಿಫ್ರೆನ್ಷಿಯೇಟ್ ಮಾಡಿದರೆ x ಸ್ಕ್ವೇರ್ಗೆ 2x to the power of 2 minus 1 nx to the power of n minus 1 ಇದ್ದಂಗೆ 2x ಪ್ಲಸ್ ಇದನ್ನು ಫಂಕ್ಷನ್ ಸ್ಕ್ವೇರ್ ಅಂತ ಭಾವಿಸ್ಕೋಬೇಕು. ಫಂಕ್ಷನ್ ಸ್ಕ್ವೇರ್ ಅಂತ ಭಾವಿಸ್ಕೊಂಡ್ರೆ 2y ಇಂಟು dy by dx. ಎ ಸ್ಕ್ವೇರ್ಗೆ ಕಾನ್ಸ್ಟೆಂಟು 0. ಆಗ 2y dy by dx ಹಂಗೆ ಇರಲಿ, ಮೈನಸ್ 2x ಆಗುತ್ತೆ. ಆಗ dy by dx ಏನಾಗುತ್ತೆ? ಮೈನಸ್ 2x ಕೆಳಗೆ 2y ಬರುತ್ತೆ, 2 ಹೊಟ್ಟೋಗುತ್ತೆ. ಆಗ dy by dx ಈಸ್ ಈಕ್ವಲ್ ಟು ಮೈನಸ್ x by y ಅಂತ ಬರುತ್ತೆ. ದಿಸ್ ಈಸ್ ದಿ ಸೊಲ್ಯೂಷನ್. ಓಕೆನಾ? ಎಸ್. ನೆಕ್ಸ್ಟ್, find dy by dx if xy equal to c square. ಸೊ ಮಕ್ಕಳ, xy equal to c square ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀರಿ. ಇದು ಎರಡು ಫಂಕ್ಷನ್ ಇದ್ದಂಗೆ, ಎಕ್ಸ್ ಒಂದು ಫಂಕ್ಷನ್, ವೈ ಒಂದು ಫಂಕ್ಷನ್, ಎರಡು ಫಂಕ್ಷನ್ ಮಲ್ಟಿಪ್ಲೈ ಮಾಡಿದೆ. ಅದರಿಂದ ಫಸ್ಟು ಫಂಕ್ಷನ್ನು ಎಕ್ಸ್, ಡಿಫರೆನ್ಷಿಯಲ್ ಆಫ್ ವೈ dy by dx, ಪ್ಲಸ್ ಸೆಕೆಂಡು ಫಂಕ್ಷನ್ನು ವೈ, ಡಿಫರೆನ್ಷಿಯಲ್ ಆಫ್ ಎಕ್ಸ್ ಅಂದರೆ 1 ಬಿಟ್ಟಾಕಿ ಬರಿಬೋದು ಬಿಡ್ಬೋದು, ಈಸ್ ಈಕ್ವಲ್ ಟು 0. ಅಲ್ಲಿಗೆ dy by dx ಈಸ್ ಈಕ್ವಲ್ ಟು ವೈ ಆ ಕಡೆ ಹೋದರೆ ಮೈನಸ್ ವೈ, ಅದಕ್ಕೆ ಎಕ್ಸ್ ಬರುತ್ತೆ, ಮೈನಸ್ ವೈ ಬೈ ಎಕ್ಸ್.
Next, find dy by dx if ax square plus 2hxy plus by square is equal to 0. Ax square plus 2hxy plus by square is equal to 0. a ಹಾಗೆ ಇರಲಿ, ಎಕ್ಸ್ ಸ್ಕ್ವೇರನ್ನು ಡಿಫ್ರೆನ್ಷಿಯೇಟ್ ಮಾಡಿ 2x ಪ್ಲಸ್ 2h ಹಂಗೆ ಇರುತ್ತೆ. ಎಕ್ಸ್ ವೈನ ಡಿಫ್ರೆನ್ಷಿಯೇಷನ್ ಅಂದರೆ ಪ್ರಾಡಕ್ಟ್ ರೂಲ್. ಫಸ್ಟ್ ಫಂಕ್ಷನ್ ಡಿಫ್ರೆನ್ಷಿಯಲ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯಲ್ ಆಫ್ ಎಕ್ಸ್ ಅಂದರೆ 1 ಹಾಗೆ ಇರಲಿ. ಪ್ಲಸ್ ಬಿ ವೈ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2y dy by dx ಈಸ್ ಈಕ್ವಲ್ ಟು 0. ಡಿಫ್ರೆನ್ಷಿಯೇಷನ್ 0ನೇ. ಈಗ ಸಾಲ್ವ್ ಮಾಡ್ಕೊಳ್ಳಿ. 2ax ಪ್ಲಸ್ 2xh dy by dx ಪ್ಲಸ್ 2hy ಪ್ಲಸ್ 2by dy by dx ಈಸ್ ಈಕ್ವಲ್ ಟು 0. dy by dx ಇರೋದನ್ನು ಮಾತ್ರ ಅಲ್ಲಿ ಇಟ್ಕೊಳ್ಳಿ, ಬಾಕಿದನ್ನು ಆ ಕಡೆ ಟ್ರಾನ್ಸ್ಫರ್ ಮಾಡಿ. ಇಲ್ಲಿ dy by dx ಕಾಮನ್ ಫ್ಯಾಕ್ಟರ್ ತೆಗಿರಿ. ಬ್ರಾಕೆಟಲ್ಲಿ ಏನು ಉಳಿಯುತ್ತೆ ನೋಡಿ, 2xh ಪ್ಲಸ್ 2yb ಈಸ್ ಈಕ್ವಲ್ ಟು ಮೈನಸ್ 2ax ಮೈನಸ್ 2hy. ಆಗ dy by dx ಈಸ್ ಈಕ್ವಲ್ ಟು ಮೈನಸ್ 2 ಆಚೆಗೆ ತೆಗಿರಿ. ಏನು ಉಳಿತದೆ ನೋಡಿ, ax ಪ್ಲಸ್ hy ದೆನ್ ಡಿವೈಡೆಡ್ ಬೈ ಇಲ್ಲಿ 2 ಆಚೆಗೆ ತೆಗಿರಿ. ಏನು ಉಳಿತದೆ ನೋಡಿ, xh ಪ್ಲಸ್ yb 2 ಕ್ಯಾನ್ಸಲ್ ಮಾಡಿ. ಆಗ ಆನ್ಸರು ಮೈನಸ್ ಆಫ್ ax ಪ್ಲಸ್ hy ಓವರ್ xh ಪ್ಲಸ್ yb ಆನ್ಸರ್ ಆಗಿರುತ್ತೆ. ಓಕೆನಾ? ದೆನ್ x cos y plus y cos x equal to 0. Implicit function x cos y plus y cos x equal to 0. ಇಲ್ಲೂ ಪ್ರಾಡಕ್ಟ್ ರೂಲ್, ಇಲ್ಲೂ ಪ್ರಾಡಕ್ಟ್ ರೂಲ್, ಡಬಲ್ ಪ್ರಾಡಕ್ಟ್ ರೂಲ್. ಫಸ್ಟ್ ಫಂಕ್ಷನ್ನು ಎಕ್ಸ್, ಡಿಫ್ರೆನ್ಷಿಯಲ್ ಆಫ್ ಕಾಸ್ ವೈ ಅಂದರೆ ಮೈನಸ್ ಸೈನ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಇದು ಸೇರ್ಕೊಳ್ಳುತ್ತೆ. ಫಸ್ಟು ಫಂಕ್ಷನ್ನು ಡಿಫ್ರೆನ್ಷಿಯಲ್ ಆಫ್ ಸೆಕೆಂಡು ಫಂಕ್ಷನ್ನು ಪ್ಲಸ್ ಸೆಕೆಂಡು ಫಂಕ್ಷನ್ನು ಡಿಫ್ರೆನ್ಷಿಯಲ್ ಆಫ್ ಫಸ್ಟ್ ಫಂಕ್ಷನ್ 1 ಕ್ಲೋಸ್. ಪ್ಲಸ್ ಇಲ್ಲಿ ಪ್ರಾಡಕ್ಟ್ ರೂಲ್, ಫಸ್ಟು ಫಂಕ್ಷನ್ನು ಡಿಫ್ರೆನ್ಷಿಯಲ್ ಆಫ್ ಕಾಸ್ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್ ಅಷ್ಟೇ. ಸೆಕೆಂಡು ಫಂಕ್ಷನ್ನು ಪ್ಲಸ್ ಸೆಕೆಂಡು ಫಂಕ್ಷನ್ನು ಡಿಫ್ರೆನ್ಷಿಯಲ್ ಆಫ್ ವೈ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು 0. ಡಿಫ್ರೆನ್ಷಿಯೇಷನ್ ಈಸ್ 0. ಅಲ್ಲಿಗೆ ಇಲ್ಲೇನಾಯಿತು, ಮೈನಸ್ ಎಕ್ಸ್ ಸೈನ್ ವೈ ಡಿ ವೈ ಬೈ ಡಿ ಎಕ್ಸ್ ಹಾಗೆ ಇದೆ, ಪ್ಲಸ್ ಕಾಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಹಾಗೆ ಇದೆ, ಈಸ್ ಈಕ್ವಲ್ ಟು ಮೈನಸ್ ಆ ಕಡೆ ಹೋದರೆ ಪ್ಲಸ್ ಸೈನ್ ಎಕ್ಸ್ ಮೈನಸ್ ವೈ ಸೈನ್ ಎಕ್ಸ್ ಅನ್ನೋಣ, ಮೈನಸ್ ಕಾಸ್ ವೈ. ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಕಾಮನ್ ಫ್ಯಾಕ್ಟರ್ ತೆಗಿರಿ. ಆಗ ಮೈನಸ್ ಎಕ್ಸ್ ಸೈನ್ ವೈ ಪ್ಲಸ್ ಕಾಸ್ ಎಕ್ಸ್, ಇಲ್ಲಿ ವೈ ಸೈನ್ ವೈ ಎಕ್ಸ್ ಮೈನಸ್ ಕಾಸ್ ವೈ. ಆಗ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ವೈ ಸೈನ್ ಎಕ್ಸ್ ಮೈನಸ್ ಕಾಸ್ ವೈ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಸೈನ್ ವೈ. ಈ ರೀತಿ ಓಕೆನಾ? ಎಸ್. ನೆಕ್ಸ್ಟ್, ಎಲ್ಲೆಲ್ಲಿ ಪ್ರಾಡಕ್ಟ್ ರೂಲು ಅಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ನೋಡಿ. ಎಕ್ಸ್ ಸ್ಕ್ವೇರ್ಡ್ ಓವರ್ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಓವರ್ ಬಿ ಸ್ಕ್ವೇರ್ ಈಕ್ವಲ್ ಟು 1.
ಎಕ್ಸ್ ಸ್ಕ್ವೇರ್ ಓವರ್ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಓವರ್ ಬಿ ಸ್ಕ್ವೇರ್ ಈಕ್ವಲ್ ಟು 1 ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಓವರ್ ಎ ಸ್ಕ್ವೇರ್ ಹಾಗೆ ಇಟ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ಗೆ 2x, 1 ಓವರ್ ಬಿ ಸ್ಕ್ವೇರ್ ಹಾಗೆ ಇಟ್ಕೊಳ್ಳಿ, ವೈ ಸ್ಕ್ವೇರ್ಗೆ 2y dy/dx, 1ಗೆ 0, ಆಗ 2y/b ಸ್ಕ್ವೇರ್ dy/dx ಈಸ್ ಈಕ್ವಲ್ ಟು -2x/a ಸ್ಕ್ವೇರ್. ಕ್ರಾಸ್ ಮಲ್ಟಿಪ್ಲೈ ಮಾಡಿ dy/dx ಈಸ್ ಈಕ್ವಲ್ ಟು -2xb ಸ್ಕ್ವೇರ್ ಓವರ್ 2y/a ಸ್ಕ್ವೇರ್. 2 ಕ್ಯಾನ್ಸಲ್, ಆಗ ಉತ್ತರ dy/dx ಈಸ್ ಈಕ್ವಲ್ ಟು -xb ಸ್ಕ್ವೇರ್ ಓವರ್ y/a ಸ್ಕ್ವೇರ್ ಅಂತ ಬರುತ್ತೆ. ಓಕೆನಾ? ನೆಕ್ಸ್ಟ್ ಲೆಕ್ಕ ಈ ಥರ ಇದೆ. xy ಈಸ್ ಈಕ್ವಲ್ ಟು x ಪ್ಲಸ್ ವೈ. ಇವೆಲ್ಲ ಇಂಪ್ಲಿಸಿಟ್ ಫಂಕ್ಷನ್ಸ್ಗೆ ಸಂಬಂಧಪಟ್ಟಿದ್ದು. ಇಂಪ್ಲಿಸಿಟ್ ಫಸ್ಟ್ ಫಂಕ್ಷನ್ನು ಡಿಫರೆನ್ಷಿಯಲ್ ಆಫ್ ಸೆಕೆಂಡ್ ಫಂಕ್ಷನ್ನು ಪ್ಲಸ್ ಸೆಕೆಂಡ್ ಫಂಕ್ಷನ್ನು ಎಕ್ಸ್ಗೆ 1 ಬಿಟ್ಬಿಡಿ, ಎಕ್ಸ್ಗೆ 1, ವೈಗೆ dy/dx. ಅಲ್ಲಿಗೆ ಎಕ್ಸ್ dy/dx ಹಂಗೆ ಇರಲಿ, ಮೈನಸ್ dy/dx ಈ ಕಡೆ ಬರಲಿ, 1 ಅಲ್ಲೇ ಇರಲಿ, ವೈ ಆ ಕಡೆ ಹೋಗಲಿ. dy/dx ಆಚೆಗೆ ತೆಗೆದ್ರೆ x - 1 1 - y, ಅಲ್ಲಿಗೆ dy/dx ಈಸ್ ಈಕ್ವಲ್ ಟು 1 - y ಓವರ್ x - 1. ಇದು ಪ್ರಾಡಕ್ಟ್ ರೂಲ್ ಬಂದುಬಿಡುತ್ತೆ. ಫಸ್ಟ್ ಫಂಕ್ಷನ್ ಡಿಫ್ರೆನ್ಷಿಯಲ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಡಿಫ್ರೆನ್ಷಿಯಲ್ ಆಫ್ ಫಸ್ಟ್. ಅಲ್ಲಿ ಎಕ್ಸ್ಗೆ 1, ವೈಗೆ dy/dx, dy/dxಗೆ ಸಾಲ್ವ್ ಮಾಡ್ಕೊಳ್ಳೋದು. ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡೋದು, ಡಿಫ್ರೆನ್ಷಿಯೇಟ್ ಮಾಡಿ ಬಂದಿರೋ ಉತ್ತರನ ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋದು. ಓಕೆನಾ? ಲಾಸ್ಟ್ ಲೆಕ್ಕ ತಗೊಳ್ತಾ ಇದ್ದೀನಿ ನೋಡಿ. a to the power of x plus a to the power of y is equal to a to the power of x plus y. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಹೇಳಿ. a to the power of x ಡಿಫ್ರೆನ್ಷಿಯೇಷನ್, a to the power of x log a to the base e. a to the power of function differentiation, a to the power of function log a to the base e into d/dx of function ಅಂತಂದರೆ dy/dx is equal to a to the power of function into log a to the base e into d/dx of function ಅಂದರೆ ಎಕ್ಸ್ಗೆ 1, ವೈಗೆ dy/dx. ಹಿಂಗೆ ಬಂದ್ಬಿಡ್ತು. a to the power of x ಪ್ಲಸ್ ವೈನ ಡಿಫ್ರೆನ್ಷಿಯೇಟ್ ಮಾಡಿದರೆ a to the power of x ಪ್ಲಸ್ ವೈಯೇ log a to the base e into d/dx of x ಪ್ಲಸ್ ವೈ 1 ಪ್ಲಸ್ dy/dx. ಈಗ dy/dxಗೆ ಸಾಲ್ವ್ ಮಾಡ್ಕೋಬೇಕು ಸರ್. ಎಲ್ಲ ಕಡೆ log a to the base e ಇದೆಯಲ್ಲ, ಎಲ್ಲ ಕಡೆ ಕ್ಯಾನ್ಸಲ್ ಮಾಡಿಬಿಡಿ ಸರ್. ಆಗೇನು ಉಳಿಯುತ್ತೆ ನೋಡಿ, a to the power of x, a to the power of y dy/dx is equal to a to the power of x plus y, ಇದು ಗುಣಿಸಿದೆ, ಪ್ಲಸ್ a to the power of x plus y dy/dx. ಈಗ a to the power of y dy/dx minus a to the power of x plus y dy/dx is equal to a to the power of x plus y minus a to the power of x. ಈಗ dy/dx ಆಚೆಗೆ ತೆಗಿತೀನಿ, ಬ್ರಾಕೆಟಲ್ಲಿ a to the power of y minus a to the power of x plus y, a to the power of x plus y minus a to the power of x. ಆಗ dy/dx equal to a to the power of x plus y minus a to the power of x over a to the power of y minus a to the power of x plus y. ಇದು ಉತ್ತರ ಆಗಿರುತ್ತೆ. ಸಿಂಪ್ಲಿಫಿಕೇಷನ್ ನಿಧಾನಕ್ಕೆ ನೋಡ್ಕೊಳ್ಳಿ, ಕರೆಕ್ಟಾಗಿ ಒಳಗೆ ಗುಣಿಸ್ಕೋಬೇಕು, ಸಿಂಪ್ಲಿಫೈ ಮಾಡಬೇಕು. ಇಲ್ಲಿಗೆ ನಿಲ್ಲಿಸಿರ್ತೀನಿ. ಇಂಪ್ಲಿಸಿಟ್ ಫಂಕ್ಷನ್ ನಾಳೆ ಕಂಟಿನ್ಯೂ ಮಾಡುತ್ತೆ.